ಆತನಿಗೆ ಬಂದಿರೋದು 6 ಕೋಟಿಯ ತೆರಿಗೆ ನೋಟಿಸ್. ಶಾಕ್ ಆಗಿದ್ದಾನೆ ಆತ. ಸಾಲ ಪಡೆಯೋದಕ್ಕೆ ಅಂತ ದಾಖಲೆಯನ್ನ ಈ ಕೂಲಿ ಕಾರ್ಮಿಕ ಕೊಟ್ಟಿತ್ತು. ಛೋಟಾ ಸಾಹೇಬ್ ಅಂತ ಆತನ ಹೆಸರು. ಸಾಲ ಬೇಕು ಅಂತ ತನ್ನ ದಾಖಲೆಗಳನ್ನ ಕೊಟ್ಟಿತ್ತು. ಪ್ಯಾನ್ ಕಾರ್ಡ್ ಡೀಟೇಲ್ಸ್, ಆಧಾರ್ ಕಾರ್ಡ್ನ ಡೀಟೇಲ್ಸ್. ಟಿಪ್ಪು ನಗರದಲ್ಲಿನ ಸೈಯದ್ಗೆ ದಾಖಲೆ ಕೊಟ್ಟಿದ್ದಂತೆ ಕೂಲಿ ಕಾರ್ಮಿಕ. ಸಾಲ ಕೊಡಿಸೋದಾಗಿ ಆಧಾರ್, ಪ್ಯಾನ್ ಕಾರ್ಡ್ ಪಡೆದು ವಂಚನೆ ಮಾಡಿದ್ದಾರೆ. ಛೋಟಾ ಸಾಹೇಬ್ ದಾಖಲೆಯನ್ನ ಬಳಸಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದಾರೆ. ದಾಖಲೆ ಕೊಟ್ಟ 6 ತಿಂಗಳ ನಂತರ ಐಟಿ ಇಲಾಖೆಯಿಂದ ತೆರಿಗೆ ನೋಟಿಸ್ ಬಂದಿದೆ. ತೆರಿಗೆ ನೋಟಿಸ್ ನೋಡಿ ಸಾಲದ ಬಗ್ಗೆ ವಿಚಾರಿಸೋದಕ್ಕೆ ಹೋದ್ರೆ ಬೆದರಿಕೆ ಹಾಕಲಾಗಿದೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗಿನ ಸದಸ್ಯ ಅಂತ ಕಾರ್ಮಿಕನಿಗೆ ಬೆದರಿಕೆ ಹಾಕಿರೋದು. ಸೈಯದ್ ಅಲಿಯಾಸ್ ನೂರ್ ಅಹಮದ್ ವಿರುದ್ಧ ಛೋಟಾ ಸಾಹೇಬ್ ದೂರು ಕೊಟ್ಟಿದ್ದಾರೆ. ಕಮಿಷನರ್, ಸಿಬಿಐ, ಇಡಿ, ಐಟಿ ಸೇರಿದಂತೆ ಹಲವು ಕಡೆ ದೂರನ್ನ ಕೊಟ್ಟಿದ್ದಾರೆ. ದಾಖಲೆಗಳನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾರ್ಮಿಕ ಕೊಟ್ಟಿರೋದು ಛೋಟಾ ಸಾಹೇಬ್ ಅಂತ. ಸಾಲ ಬೇಕು ಅಂತ ತನ್ನ ಕೆಲವೊಂದಷ್ಟು ದಾಖಲೆಗಳನ್ನ ಒಬ್ರಿಗೆ ಕೊಟ್ಟಿದ್ದಾರೆ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇದೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆ. ಅದನ್ನ ತಗೊಂಡು ವಂಚನೆ ಮಾಡಿರೋದು. ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಕೊನೆಗೆ ಐಟಿಯಿಂದ ನೋಟಿಸ್ ಬಂದಿದೆ ಈ ಕೂಲಿ ಕಾರ್ಮಿಕನಿಗೆ 6 ಕೋಟಿ ಕಟ್ಟಿ ಅಂತ. ಬೆಂಗಳೂರಿನಲ್ಲಿ ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅನ್ನ ಬಳಸ್ಕೊಂಡು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸಾಕಷ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಏನು ಕಂಪ್ಲೇಂಟ್ ಆಗಿರ್ತಕ್ಕಂಥ ಸಂತ್ರಸ್ತ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೆ ಹೆಂಗ್ ಪರಿಚಯ ಸೈಯದ್ದು? ಏನಾಯ್ತು ಸರ್? ಸರ್, ನನಗೆ ಒಬ್ಬ ಪಾರ್ಟಿ ಸಿಗಿರು, ಅವ್ರ ಜೊತೆ ಸೇರಿ ಇನ್ನೊಬ್ಬರು ಇವರು ಲೋನ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಭಾಳ ಇದರಲ್ಲಿದ್ದೆ, ನನಗೆ ಲೋನ್ ಬೇಕಾಗಿತ್ತು. ನಾನು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಣ ಅಂತ. ಅವ್ರೇನಂದ್ರು, ಇವ್ರು ಕೊಡಿ, ನಮ್ಮ ಫ್ರೆಂಡೇ ಮಾಡ್ಕೊಡ್ತಾರೆ ಅಂತೇಳಿ ಅವ್ರು ಪರಿಚಯ ಮಾಡಿಕೊಟ್ಟಿದ್ರು. ಏನು ಕೊಟ್ರಿ ಅವ್ರಿಗೆ? ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಮೊಬೈಲ್ ನಂಬರ್ ಎಲ್ಲ ತಗೊಂಡ್ರು. ಸರಿ ಆಯ್ತು, ನೋಡ್ತೀನಿ, ಇದು ಮಾಡ್ತೀನಿ ಅಂತ ಒಂದು ವಾರ ಇದು ಮಾಡಿದ್ರು. ಆಮೇಲೆ ನಿಮ್ದು ಆಗುತ್ತೆ ಬನ್ನಿ ಅಂತೇಳಿ ನನ್ನ ಕರೆದ್ರು. ಕರೆದು ಒರಿಜಿನಲ್ ತೊಗೊಂಬನ್ನಿ ಅಂದರು. ಜೆರಾಕ್ಸ್ ಎಲ್ಲ ಮಾಡಿಕೊಂಡು ಸೈನ್ ಎಲ್ಲ ತೊಗೊಂಡು ಅಪ್ಲಿಕೇಶನ್ ಎಲ್ಲ ತೊಗೊಂಬಂದು ಅದರಲ್ಲೆಲ್ಲ ಸೈನ್ ತೊಗೊಂಡ್ರು ಅವರು. ಲೋನ್ ಆಗುತ್ತೆ, ಒಂದು 5 ಲಕ್ಷ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ತಿರ್ಗಾ ಫೋನ್ ಮಾಡಿದೆ. ಏನು ಸರ್, 15 ದಿನ ಬಿಟ್ಟು ಮಾಡಿದೆ, ಏನು ಸರ್ ಆಯಿತು ಅಂತ. ಆಗ್ತಾ ಇದೆ, ಹೇಳ್ತೀನಿ ಅಂತ ನನಗೆ ಇದೇ ಥರ ಹೇಳ್ಕೊಂಬಂದರು. 1 ತಿಂಗಳು ಆಯಿತು. ಆಮೇಲೆ ತಿರ್ಗಾ ಅವರು ಫೋನೇ ರಿಸೀವ್ ಮಾಡಿಲ್ಲ, ಏನೂ ಹೇಳಿಲ್ಲ. ಆಮೇಲೆ ತಿರ್ಗಾ ನನಗೇನು ಮಾಡೋಕ್ಕಾಗಿಲ್ಲ. ಇವ್ರು ಮಾಡಲ್ಲೇನೋ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಹೋದ ತಿಂಗಳಲ್ಲಿ 14ನೇ ತಾರೀಕಿನ ನನ್ನ ನೋಟಿಸ್ ಬಂದ್ಬಿಡ್ತು. ಯಾವ ನೋಟಿಸ್ ಬಂತು? ಇನ್ಕಮ್ ಟ್ಯಾಕ್ಸಿಂದ. ಅದು ಏಕ್ದಮ್ಮು 6 ಕೋಟಿ ನೀವು ಕಟ್ಟಬೇಕು ಅಂತ. ನಾನು ಎಲ್ಲಿಂದ ತರಲಿ 6 ಕೋಟಿ ಯಾವ್ದು ಅಂತ ಕೇಳಿದ್ದಕ್ಕೆ, ಇಲ್ಲ ನೀವು ಕಟ್ಟಲೇಬೇಕು, ಬಂದಿದೆ ಅಂತ ಹೇಳಿದ್ದಕ್ಕೆ ಆಮೇಲೆ ಅವನಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವನೇನಂದ, ಇದಕ್ಕೆಲ್ಲ ನನಗೆ ಗೊತ್ತಿಲ್ಲ, ಯಾರು ನೀನು ಅಂತ ಹೇಳಿ ನನಗೆ ಎದುರಿಸಿ ಬಿಟ್ಟು ಮಾಡ್ಬಿಟ್ಟ. ನೀವು ಯಾರು ಕೊಟ್ಟಿದ್ದು? ನನಗೆ ಎಲ್ಲಿ ಕೊಟ್ಟೆ ನೀನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.